ಶಿರಾನಗರದಲ್ಲಿ ಜಿಲ್ಲಾ ಜಾನಪದ ಸಂಭ್ರಮ. ಶಿರಾನಗರದ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ ಶನಿವಾರ ಕರ್ನಾಟಕ ಜಾನಪದ ಅಕಾಡೆಮಿ ಆಯೋಜಿಸಿದ್ದ ಜಿಲ್ಲಾ ಜಾನಪದ ಸಂಭ್ರಮ ಕಾರ್ಯಕ್ರಮ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಸಾಹಿತಿ ಪ್ರೊಫೆಸರ್ ಎಸ್.ಜಿ. ಸಿದ್ದರಾಮಯ್ಯ ಡೊಳ್ಳು ಬಾರಿಸುವ ಮೂಲಕ ಕಲಾ ತಂಡಗಳ ಪ್ರದರ್ಶನಕ್ಕೆ ಚಾಲನೆ ನೀಡಿದರು. ತುಮಕೂರು ವಿಶ್ವವಿದ್ಯಾನಿಲಯದ ಕುಲ ಸಚಿವೆ ನಹೀದಾ ಜಂಜಂ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಕರ್ನಾಟಕ ಜಾನಪದ ಅಕಾಡೆಮಿ ಅಧ್ಯಕ್ಷ ಗೊಲ್ಲಹಳ್ಳಿ ಶಿವಪ್ರಸಾದ್ ವಹಿಸಿದ್ದರು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಕೆ.ಎಸ್. ಸಿದ್ದಲಿಂಗಪ್ಪ, ಪದವಿ ಪೂರ್ವ ಶಿಕ್ಷಣ ಉಪನಿರ್ದೇಶಕ ಡಾಕ್ಟರ್ ಬಾಲಗುರುಮೂರ್ತಿ, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಬಿಪಿ ಪಾಂಡುರಂಗಯ್ಯ, ಶಿರಾ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಸಾಹಿತಿ ಶಿವು ಚಂಗಾವರ, ನಿವೃತ್ತ ಪ್ರಾಂಶುಪಾಲ ಕೆಎಚ್ ಮಹೇಂದ್ರಪ್ಪ, ಬಾಲಕಿಯರ ಪದವಿ ಪೂರ್ವ ಕಾಲೇಜ್ ಪ್ರಾಂಶುಪಾಲ ಚಂದ್ರಯ್ಯ, ವರ್ಧಮಾನ್ ಶಾಲೆಯ ಸಂಜಯ್ ಎಸ್ ಗೌಡ, ಈಶ್ವರ ಮಿರ್ಜಿ, ನರೇಶ್ ಬಾಬು, ಕರ್ನಾಟಕ ಜಾನಪದ ಅಕಾಡೆಮಿ ಸದಸ್ಯ ಸಂಚಾಲಕ ಮಲ್ಲಿಕಾರ್ಜುನ ಕೆಂಕೆರೆ, ಎಸ್ ನಮ್ರತಾ ಸೇರಿದಂತೆ ಹಲವಾರು ಮುಖಂಡರು ಉಪಸ್ಥಿತರಿದ್ದರು. ತುಮಕೂರು ಜಿಲ್ಲಾ ಜಾನಪದ ಕಲೆಗಳ ಅನನ್ಯತೆ ಬಗ್ಗೆ ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರ ಸದಸ್ಯ ಡಾಕ್ಟರ್ ಚಿತ್ತಯ್ಯ ಪೂಜಾರ್ ವಿಶೇಷ ಉಪನ್ಯಾಸ ನೀಡಿದರು. ಜಿಲ್ಲಾ ಜಾನಪದ ಸಂಭ್ರಮ ಜಾಥಾ ಕಾರ್ಯಕ್ರಮದಲ್ಲಿ ವೀರಗಾಸೆ, ಅರೆವಾದ್ಯ, ನಂದಿ ಧ್ವಜ ಕುಣಿತ, ಮಹಿಳಾ ಡೊಳ್ಳು ಕುಣಿತ, ಗೊರವರ ಕುಣಿತ, ಸೋಬಾನ ಕುಣಿತ, ಕೋಲಾಟ, ಕಹಳೆ ಸೇರಿದಂತೆ ಹಲವಾರು ಜಾನಪದ ನೃತ್ಯ ಕಲರವ ನೋಡುಗರ ಕಣ್ಮನ ಸೆಳೆಯಿತು. ಜಾನಪದ ಸಾಧಕರಿಗೆ ಸನ್ಮಾನ, ಅರೆವಾದ್ಯ ಬೇವಿನಹಳ್ಳಿ ಕದುರಪ್ಪ, ಗಣಿವಾದ್ಯ ರಾಮಣ್ಣ, ಸೋಬಾನೆ ಪದ ರತ್ನಮ್ಮ, ವೀರಗಾಸಿ ರುದ್ರೇಶ್, ಸೋಮನ ಕುಣಿತ ಕೆಂಪರಾಜ್, ಜಾನಪದ ಗಾಯಕ ಮರಿಸ್ವಾಮಿ, ಜಾನಪದ ಗಾಯನ ಡಿ ನಾಗರಾಜು, ಸೋಮನ ಕುಣಿತ ಶಿವಶಂಕರ್, ತತ್ವಪದ ದ್ಯಾವೆರಪ್ಪ, ಜಾನಪದ ಗಾಯನ ಸುಧಾರತ್ನ ಎಂಬ ಜಾನಪದ ಕಲಾವಿದರುಗಳಿಗೆ ಸನ್ಮಾನಿಸಿ ಈ ಸಂದರ್ಭದಲ್ಲಿ ಗೌರವಿಸಲಾಯಿತು. ಆದ್ರೆ ಈಗ ಎಲ್ಲೂ ಕಾಣಿಸ್ತಾನೆ ಇಲ್ಲ. ಅದು ಹೇಗೆ ಅಂತಂದ್ರೆ ಜಾನಪದ ಕಲಾವಿದರು ಎಲ್ಲಿ ಅಂತಂದ್ರೆ ಮೆರವಣಿಗೆಯಲ್ಲಿ ಮಾತ್ರ ಸೀಮಿತ, ಸ್ಟೇಜ್ ಮೇಲೆ ಇಲ್ವೇ ಇಲ್ಲ. ಹಾಗಾಗಿ ಮೊದಲು ಎಂಥವ್ರು ಕಾಲೇಜಿಂದ ಆಚೆ ಬರೋರು ಅಂದ್ರೆ ಕುವೆಂಪು, ದಾರಾ ಬೇಂದ್ರೆ, ಎಸ್.ಜಿ. ಸಿದ್ದರಾಮಯ್ಯ ಸರ್ ಅಂತವ್ರು ಆಚೆ ಬರೋರು. ಆದ್ರೆ ಈಗ ಎಂಥವ್ರು ಆಚೆ ಬರ್ತಾ ಇದ್ದಾರೆ? ಕೊಲೆ, ದರೋಡೆ, ಡ್ರಗ್ಗಿಸ್ಟ್, ಈ ತರ ಆಚೆ ಬರ್ತಾ ಇದ್ದಾರೆ. ಎಲ್ಲಿ ಹೋಗ್ತಾ ಇದೆ ನಮ್ಮ ಸಂಸ್ಕೃತಿ? ಯಾವ ಕಡೆ ಹೋಗ್ತಾ ಇದೆ? ನಿನ್ನೆ ತಾನೇ ಸ್ವಾತಂತ್ರ್ಯ ದಿನಾಚರಣೆ ಬಗ್ಗೆ ನಾನು ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ದೆ, ನಮ್ಮ ಯುವಕರು ಯಾವ ದಾರಿ ಹಿಡಿತಾ ಇದ್ದಾರೆ. ಮೊದಲೇ ಜಾನಪದ ಗೀತೆಗಳು ಎಷ್ಟು ಚೆನ್ನಾಗಿ ಬರೋದು, ಅದು ಕೇಳಿಸ್ಕೊಂಡ್ರೆ ಮನ್ಸಿಗೆ ನೆಮ್ಮದಿ ಕೊಡೋದು. ಆದ್ರೆ ಈಗಿನ ಹಾಡುಗಳು ನೋಡಿದ್ರೆ ಹಳೆ ಪಾತ್ರೆ, ಹಳೆ ಕಬ್ಬಣ, ಹೆಣ್ಮಕ್ಳ ಬಗ್ಗೆ, ಓಡಿ ಮಗ, ಓಡ್ ಮಗ, ಏನು ನಿನ್ನೆ ಹೇಳ್ತಾ ಇದ್ದೆ, 3 ಪೆಗ್ಗಿಗೆ ತಲೆ ಗಿರಿಗಿರು ಅಂದಿದೆ, ಕಣ್ಣುಗಳು ಬ್ಲೈಂಡ್ ಆಗಿದೆ, ಬಾಡಿ ಬ್ಯಾಲೆನ್ಸ್ ತಪ್ಪಿದೆ. ಬಾಡಿ ಬ್ಯಾಲೆನ್ಸ್ ತಪ್ಪಿರೋರ್ಗೆ ಹೇಗೆ ದೇಶಕ್ಕೆ ಭವಿಷ್ಯ ಕೊಡೋದು? ಇಂಥ ಹಾಡುಗಳು ಎಲ್ಲಿ ನಮ್ಮ ಯುವಕರಿಗೆ ಎಲ್ಲಿ ಕರ್ಕೊಂಡು ಹೋಗ್ತಾ ಇದೆ ಈಗಿನ ಹಾಡುಗಳು, ಈಗಿನ ಪರಿಸ್ಥಿತಿ? ನಾವು ಮತ್ತೆ ನಮ್ಮ ತಾಯ್ನಾಡಿಗೆ, ನಮ್ಮ ಬುಡಕ್ಕೆ ಹಿಂದೆ ಹೋಗ್ಬೇಕಾಗಿದೆ. ನಮ್ಮ ಕಲೆ ಕಡೆ ನಾವು ಮರಳಿ ಹೋಗ್ಬೇಕಾಗಿದೆ. ಯಾಕೆ ಅಂತಂದ್ರೆ ಇದು ಮಾತ್ರ ನಮ್ಮ ದೇಶದ ಸಂಸ್ಕೃತಿ, ನಮ್ಮ ಅಳಿವು ಉಳಿವು ಎಲ್ಲ ಇದ್ರ ಕೈಯಲ್ಲಿದೆ. ಕಲೆಗಾರರು ಯಾರು ಹುಡುಕ್ಬೇಕಾಗಿದೆ ನಾವೀಗ ಚಲನಚಿತ್ರದ ಮೂಲಕ. ಚಲನಚಿತ್ರದಲ್ಲಿ ಜಾನಪದದ ಕಲೆ ಬಂತು ಅಂದ್ರೆ ನೋಡಲ್ಲ ಅಂತಲ್ಲ, ಹಿಟ್ ಆಗಿದೆ. ಕಾಂತಾರ ಮೂವಿ ಭೂತಾರಾಧನೆ ಬಗ್ಗೆ ಇದೆ, ಹಿಟ್ ಆಗಿದೆ. ಹಾಗಾಗಿ
ಒಂದು ಚಲನಚಿತ್ರ ಮೂಲಕ ಅಥವಾ ಪಠ್ಯ ಪುಸ್ತಕದಲ್ಲಿ ಈಗಂತೂ ತುಂಬಾ ಅವಶ್ಯಕತೆವಾಗಿರೋದು ಏನು ಅಂತ ಅಂದ್ರೆ ಪಠ್ಯ ಪುಸ್ತಕದಲ್ಲಿ ಜಾನಪದ ಕಲೆಗಳನ್ನು ಗುರುತಿಸಬೇಕಾಗಿದೆ ವಿಶ್ವವಿದ್ಯಾನಿಲಯದಲ್ಲಿ. ಅದಕ್ಕೆ ನಾವು ನಮ್ಮ ಕೆಂಕೆರೆ ಮಲ್ಲಿಕಾರ್ಜುನ ಅವ್ರಿಗೆ ಹೇಳ್ತಾ ಇದ್ದೀವಿ, ನೆಕ್ಸ್ಟ್ ಪ್ರೋಗ್ರಾಮ್ ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಮಾಡಿ ಜಾನಪದದ ನಡೆ ವಿಶ್ವವಿದ್ಯಾನಿಲಯಗಳ ಕಡೆ ಅಂತ ಹೇಳ್ಬಿಟ್ಟು ಮಾಡಿ ಅಂತ ನಾವು ಹೇಳ್ತಾ ಇದ್ವಿ. ಮೊನ್ನೆ ನಾವು ನಮ್ಮ ಕಾನ್ವೊಕೇಶನ್ ಮಾಡಿದ್ವಿ, ಘಟಿಕೋತ್ಸವ ಮಾಡಿದಾಗ ಸಂಜೆ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಕಾರ್ಯಕ್ರಮದಲ್ಲಿ ಫಸ್ಟೇ ನಾವು ಹೇಳಿದ್ವಿ, ಯಾವುದೇ ಕಾರಣಕ್ಕೂ ಯಾವುದು ಈ ವೆಸ್ಟರ್ನ್ ಸಾಂಗ್ಸು ಆ ಥರದ್ದು ಈ ಥರದ ಸಾಂಗ್ಸ್ ಬೇಡ, ಬರೇ ಜಾನಪದ ಹಾಡುಗಳು ಇಲ್ಲ ದೇಶಭಕ್ತಿ ಹಾಡುಗಳು ಇಲ್ಲ ಭಾವಗೀತೆಗಳು ಅಂತ ಅವ್ರು ಒಂದು ಕಾರ್ಯಕ್ರಮ ನಡೆಸ್ಕೊಟ್ರು. ಆಮೇಲೆ ಯಕ್ಷಗಾನ ಅದೆಲ್ಲ ನಾವು ಮಾಡಿದ್ವಿ, ನೆರವೇರಿಸಿದ್ರು ಬೇರೆ ಬೇರೆ ತಂಡದವರು. ಎಲ್ಲ ಸಾರ್ವಜನಿಕರು ಬಂದು ಕೇಳಿದ್ದೇನು ಅಂತಂದ್ರೆ, ಮೇಡಮ್ ಪ್ರೋಗ್ರಾಮ್ ತುಂಬಾ ಚೆನ್ನಾಗಾಯ್ತು, ಇದು ಬರೀ 2 ಗಂಟೆ 3 ಗಂಟೆಗೆ ಸೀಮಿತ ಇಡಬೇಡಿ, ಒಂದು ದಿನ ಪೂರ್ತಿ ಈ ತರ ಕಲೆಗಾರ ಅರಿವು ಮೂಡಿಸಬೇಕಾದ್ರೆ ಇದು ಕಾಲೇಜುಗಳ ಮಟ್ಟದಿಂದ ಹಿಡಿದು ಗ್ರಾಮೀಣ ಪ್ರದೇಶದ ಗ್ರಾಮ ಪಂಚಾಯಿತಿಗಳಿಗೆ ಈ ಕಾರ್ಯಕ್ರಮಗಳು ಹೋಗ್ಬೇಕನ್ನುವಂಥ ಒಂದು ಸದಾಶಯ ಮತ್ತು ಹೆಚ್ಚು ಹೆಚ್ಚು ಯುವಕರಿಗೆ ಸಿನಿಮಾ ಅಥವಾ ಮತ್ತೆ ಪಾಶ್ಚಿಮಾತ್ಯ ಸಂಗೀತಗಳನ್ನ ನೀವು ಹೆಚ್ಚು ನೀವು ಮೈಗೂಡಿಸ್ಕೊಡ್ತಾ ಇದ್ದೀರಿ. ಕಾರಣ ನಿಮ್ಮ ಕೈಯಲ್ಲಿರುವಂಥ ಮೊಬೈಲ್ ನಿಮ್ಮನ್ನು ಅಲ್ಲಿಗೆ ತಗೊಂಡು ಹೋಗ್ತಾ ಇದೆ. ಹಂಗಾಗಿ ಆ ಸಂಸ್ಕೃತಿಯನ್ನು ಬಿಟ್ಟು ಇವತ್ತು ಜಾನಪದ ಮತ್ತು ನಮ್ಮ ಇನ್ನಿತರೆ ನಮ್ಮ ದೇಶೀಯ ಪ್ರಕಾರಗಳ ಕಲೆಗಳನ್ನು ಕಲಿಬೇಕಾದ್ರೆ ಇಂತಹ ಕಾರ್ಯಕ್ರಮಗಳು ಬಂದಾಗ ಈ ಕಾರ್ಯಕ್ರಮಗಳನ್ನು ನೀವು ನೋಡಿದಾಗ ನಾವು ಜಾನಪದದ ಕಡೆಗೆ ನಾವು ತಿರುಗಿ ನೋಡಬೇಕು ಅನ್ನುವಂತಹ ನಿಮ್ಮ ಮನಸ್ಸು ಈ ಕಡೆ ತಿರುಗುತ್ತೆ ಅನ್ನುವಂಥ ಸದಾಶಯದಿಂದ ನಾವು ಈಗ ಹೆಚ್ಚು ವಿಚಾರ ಸಂಕಿರಣಗಳು, ತರಬೇತಿಗಳು, ಕಮ್ಮಟಗಳು ಮತ್ತು ತರಬೇತಿಗಳು, ಗಾಯನ ತರಬೇತಿಗಳು, ಜಾನಪದ ಕುಣಿತ ಕಲಾ ಪ್ರಕಾರಗಳು ಇವೆಲ್ಲವುಗಳನ್ನು ಮಾಡಬೇಕನ್ನೋ ಆಶಯವನ್ನು ಶ್ರೀ ಗೊಲ್ಲಹಳ್ಳಿ ಶಿವಪ್ರಸಾದವರ ಕನಸಿನ ಈ ಒಂದು ವಾರ್ಷಿಕವಾದಂಥ ಯೋಜನೆಯನ್ನು ಮಾಡಿದ್ದೀವಿ. ಆ ನಿಟ್ಟಿನಲ್ಲಿ ಶಿರಾಗೆ ಇವತ್ತು ಕಾರ್ಯಕ್ರಮ ಇಲ್ಲಿ ತಂದಿದ್ದಾರೆ. ಹೃದಯವನ್ನು ತಟ್ಟಿ ಮಾತನಾಡ್ತಕ್ಕಂಥ ಮಾತುಗಳಿಂದ ನಾವು ದೂರ ಆಗಿರೋದೇನೆ ಇವತ್ತಿಗೆ ಇಷ್ಟೊಂದು ಸಮಸ್ಯೆಗೆ ಕಾರಣ ಆಗಿರ್ತಕ್ಕಂಥದ್ದು. ನಮ್ಮ ಮಕ್ಕಳ ತಪ್ಪಲ್ಲ, ನಿಮ್ಮ ತಪ್ಪಲ್ಲ, ನಮ್ಮ ತಪ್ಪು. ಏನೋ ಒಂಥರ ಅಂತೀವಿ ನೀವು ಅದೇ ತರ ಆಗ್ತೀರಿ. ನಾವು ಏನು ಕೊಟ್ಟು ಅದನ್ನು ನೀವು ತಗೊಳ್ತೀರಿ. ತಪ್ಪು ನಿಮ್ದಲ್ಲ, ನಮ್ಮದು ಅಂದ್ರೆ ವ್ಯವಸ್ಥೆ ಇದು ಅಂತ. ಮೇಡಮ್ ಅವ್ರು ಹೇಳ್ತಿದ್ರು ಎಂತೆಂಥ ಹಾಡುಗಳನ್ನ ಕರ್ಕೊಂಡ್ಬಂದಿದ್ವಿ ಅಂತ. ಅಪ್ಪ ಲೂಸು, ಅಮ್ಮ ಲೂಸು, ತಾತ ಲೂಸು, ನಾನೇನಾಗಿರ್ತೇನೆ ಅಂತಕ್ಕಂಥ ಪ್ರಶ್ನೆಯನ್ನು ನಾನು ಹಾಕೊಳ್ಳೇ ಇಲ್ವಲ್ಲ. ನಾನೊಬ್ಬ ತಂದೆಯಾಗಿ ಅದನ್ನು ಮಾತಾಡ್ಲಿಲ್ವಲ್ಲ, ನಾನೊಬ್ಬ ತಾಯಿಯಾಗಿ ಅದನ್ನು ಪ್ರಶ್ನೆ ಮಾಡ್ಲಿಲ್ವಲ್ಲ, ನನ್ನ ಮಗುಗೆ ಹೇಳಲಿಲ್ವಲ್ಲ. ಅಪ್ಪ ಲೂಸು, ಅಮ್ಮ ಲೂಸು, ತಾತ ಲೂಸು, ಈ 3 ಲೂಸ್ ಆದ್ಮೇಲೆ ನಾನು ಏನು ಅಂತಕ್ಕಂಥ ಪ್ರಶ್ನೆಯನ್ನ ನನಗೆ ನಾನೇ ಹಾಕ್ಕೊಂಡೆ ಹೋಗಿದ್ದೇನೆ. ಇವತ್ತಿನ ಈ ಸಾಂಸ್ಕೃತಿಕ ದುಸ್ಥಿತಿಗೆ ಕಾರಣ ಅಂತಕ್ಕಂಥದ್ದನ್ನ ಇವತ್ತು ಅಕಾಡೆಮಿ ಹಳ್ಳಿಯಲ್ಲೂ ಗಲ್ಲಿಯಲ್ಲೂ ಹೇಳಬೇಕು, ಮಾತನಾಡಬೇಕಂತಕ್ಕಂಥ ಬಯಕೆಯನ್ನ ಹೊತ್ಕೊಂಡು ಅನೇಕ ಜನ ಹೆಣ್ಮಕ್ಳು ಇವತ್ತು ಹಾಡಾಡಿದ್ರು. ಎಷ್ಟು ಅದ್ಭುತವಾದ ಮುನ್ಗುಂಡದ ಮಾದೇಶ್ವರನ ಬಗ್ಗೆ ಹಾಡಿದ್ರು, ನೀವೆಲ್ಲ ಚಪ್ಪಾಳೆ ಹೊಡೆದ್ರಿ, ಖುಷಿಯಾಗಿದ್ರಿ. ಅಂದ್ರೆ ನಿಮಗೆ ಏನನ್ನು ಕೊಟ್ಟರು ತಗೊಳ್ತೀರಿ. ಮಕ್ಕಳ ಕೈಗೆ ಏನು ಕೊಟ್ಟರು, ಈಗ ಮಗು ಇರ್ತದೆ, ಅದಕ್ಕೆ ಜಾತಿ ಗೊತ್ತಿಲ್ಲ, ಮತ ಗೊತ್ತಿಲ್ಲ, ಕುಲ ಗೊತ್ತಿಲ್ಲ, ಗೋತ್ರ ಗೊತ್ತಿಲ್ಲ, ಕರ್ಮ ಗೊತ್ತಿಲ್ಲ, ದಯ್ಯ ಗೊತ್ತಿಲ್ಲ, ಏನದು ಮಗು ಅದು ಆಡ್ತದೆ, ಮಣ್ಣು ಜೊತೆ ಆಡ್ತದೆ, ನೀರಿನ ಜೊತೆ ಆಡ್ತದೆ, ಕೈಗೆ ಹಾವನ್ನು ಕೊಟ್ಟರು ಇಟ್ಕೊಳ್ತದೆ, ಚೇಳನ್ನು ಕೊಟ್ಟು ಕಚ್ಚಿಕೊಳ್ತದೆ, ಗೊತ್ತಿಲ್ಲ ಅದಕ್ಕೆ. ಮುಗ್ಧತೆ, ಬುದ್ಧತ್ವ ಅದು. ಆದರೆ ನಾವು ಕೊಡ್ತಕ್ಕಂಥ ಅಂದ್ರೆ ವ್ಯವಸ್ಥೆ ಕೊಡ್ತಕ್ಕಂಥದ್ದು ಇದೆಯಲ್ಲ, ಅದು ಬಹಳ ದೊಡ್ಡದು.